ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 3/6/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಅವಿನಾಶಿ ಮಕ್ಕಳೇ, ಈ ನಾಟಕವು ಅನಾದಿ ಅವಿನಾಶಿಯಾಗಿದೆ. ಕೆಲವರು ಹೇಳುತ್ತಾರೆ, ಈ ಬಂದು ಹೋಗುವ ಪಾತ್ರ ನಮಗೆ ಇಷ್ಟವಿಲ್ಲ ಎಂದು. ಆದರೆ ಇದರಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಇದು ಅನಾದಿ ನಾಟಕವಾಗಿ ತಯಾರಾಗಿದೆ. ಒಬ್ಬರೂ ಸಹ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಅವು ಅನೇಕ ಪ್ರಕಾರದ ಮನುಷ್ಯ ಮತಗಳಾಗಿವೆ. ಇದು ಶ್ರೀಮತದಂತೆ ಶ್ರೇಷ್ಠರನ್ನಾಗಿ ಮಾಡುವುದಕ್ಕಾಗಿದೆ. ಓಂ ನಮಃ ಶಿವಾಯ್. ಈಗ ಮಕ್ಕಳಾದ ನಿಮಗೆ ತಿಳಿದಿದೆ, ನಾವು ಬಾಬಾರವರ ಎದುರು ಕುಳಿತಿದ್ದೇವೆ ಎಂದು. ಬಾಬಾರವರಿಗೂ ತಿಳಿದಿದೆ, ಮಕ್ಕಳು ನಮ್ಮ ಎದುರು ಕುಳಿತಿದ್ದಾರೆ ಎಂದು. ತಂದೆಯು ನಮಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಇದನ್ನು ನಾವು ಇತರರಿಗೂ ನೀಡಬೇಕು ಎಂದು ನಿಮಗೆ ತಿಳಿದಿದೆ. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನೇ ನೀಡಬೇಕು. ಏಕೆಂದರೆ ಎಲ್ಲರೂ ತಂದೆಯನ್ನು ಮತ್ತು ತಂದೆಯ ಶಿಕ್ಷಣವನ್ನು ಮರೆತು ಬಿಟ್ಟಿದ್ದಾರೆ. ಈಗ ತಂದೆಯು ಕಲಿಸುತ್ತಿರುವ ಈ ಶಿಕ್ಷಣವು ಮತ್ತೆ 5,000 ವರ್ಷಗಳ ನಂತರ ಸಿಗುತ್ತದೆ. ಈ ಜ್ಞಾನವು ಬೇರೆ ಯಾರಿಗೂ ಇಲ್ಲ. ಮುಖ್ಯವಾದದ್ದು ತಂದೆಯ ಪರಿಚಯ. ನಂತರ ನಾವೆಲ್ಲರೂ ಅಣ್ಣ ತಮ್ಮಂದಿರು ಎಂಬುದನ್ನು ತಿಳಿಸಬೇಕು. ಇಡೀ ಪ್ರಪಂಚದ ಯಾವೆಲ್ಲ ಆತ್ಮಗಳಿವೆಯೋ ಅವರೆಲ್ಲರೂ ಪರಸ್ಪರ ಅಣ್ಣ ತಮ್ಮಂದಿರು. ಎಲ್ಲರೂ ತಮಗೆ ಸಿಕ್ಕಿರುವ ಪಾತ್ರವನ್ನು ಈ ಶರೀರದ ಮೂಲಕ ಅಭಿನಯಿಸುತ್ತಾರೆ. ಈಗ ತಂದೆಯು ಹೊಸ ಪ್ರಪಂಚಕ್ಕೆ ಕರೆದೊಯ್ಯಲು ಬಂದಿದ್ದಾರೆ. ಅದನ್ನು ಸ್ವರ್ಗ ಎಂದು ಕರೆಯಲಾಗುತ್ತದೆ. ಆದರೆ ನಾವೆಲ್ಲ ಸಹೋದರರು ಪತಿತರಾಗಿದ್ದೇವೆ. ಒಬ್ಬರು ಪಾವನರಿಲ್ಲ. ಎಲ್ಲಾ ಪತಿತರನ್ನು ಪಾವನರನ್ನಾಗಿ ಮಾಡುವವರು ಒಬ್ಬರೇ ತಂದೆ. ಇದು ಪತಿತ, ವಿಕಾರಿ, ಭ್ರಷ್ಟಾಚಾರಿ ರಾವಣನ ಪ್ರಪಂಚವಾಗಿದೆ. ರಾವಣ ಎಂದರೆ ಸ್ತ್ರೀಯಲ್ಲಿ 5 ವಿಕಾರಗಳು, ಪುರುಷನಲ್ಲಿ 5 ವಿಕಾರಗಳು. ಬಾಬಾ ಬಹಳ ಸುಲಭವಾಗಿ ತಿಳಿಸುತ್ತಾರೆ. ನೀವು ಕೂಡ ಹೀಗೆ ತಿಳಿಸಬಹುದು. ಆದ್ದರಿಂದ ಮೊಟ್ಟ ಮೊದಲು ನಾವು ಆತ್ಮಗಳ ತಂದೆ ಅವರ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಎಂದು ತಿಳಿಸಿ. ಇದು ಸರಿಯಲ್ಲವೇ ಎಂದು ಬರೆಯಿರಿ. ನಾವೆಲ್ಲರೂ ಅಣ್ಣ ತಮ್ಮಂದಿರು. ನಮ್ಮ ತಂದೆಯೂ ಒಬ್ಬರೇ. ನಾವೆಲ್ಲ ಆತ್ಮಗಳ ತಂದೆ ಆ ಪರಮಾತ್ಮನಾಗಿದ್ದಾರೆ. ಅವರನ್ನು ಫಾದರ್ ಎಂದು ಕರೆಯಲಾಗುತ್ತದೆ. ಇದನ್ನು ಬುದ್ಧಿಯಲ್ಲಿ ಗಟ್ಟಿಯಾಗಿ ಕೂರಿಸಿಕೊಂಡರೆ ಸರ್ವವ್ಯಾಪಿ ಮುಂತಾದ ಕಸವು ಮೊದಲು ಬುದ್ಧಿಯಿಂದ ಹೊರಟು ಹೋಗುತ್ತದೆ. ಮೊದಲು ತಂದೆಯ ಬಗ್ಗೆ ಕಲಿಯಬೇಕು. ಅವರಿಗೆ ಹೇಳಿ, ಚೆನ್ನಾಗಿ ಕುಳಿತು ಬರೆಯಿರಿ. ಮೊದಲು ಸರ್ವವ್ಯಾಪಿ ಎನ್ನುತ್ತಿದ್ದೆವು, ಈಗ ಸರ್ವವ್ಯಾಪಿಯಲ್ಲ ಎಂದು ಅರ್ಥ ಮಾಡಿಕೊಂಡಿದ್ದೇವೆ. ನಾವೆಲ್ಲರೂ ಅಣ್ಣ ತಮ್ಮಂದಿರು. ನಾಯಿ, ಬೆಕ್ಕು, ಹುಲಿ, ಆಡುಗಳು ನಾವು ಅಣ್ಣ ತಮ್ಮಂದಿರು ಎಂದು ಹೇಳುವುದಿಲ್ಲ. ಮನುಷ್ಯಾತ್ಮವು ಗಾಡ್ ಫಾದರ್, ಪರಮಪಿತ ಪರಮಾತ್ಮ ಎಂದು ಹೇಳುತ್ತದೆ. ಮೊದಲು ನಾವು ಆತ್ಮ ಎಂಬ ನಿಶ್ಚಯವನ್ನು ಕೂರಿಸಿಕೊಳ್ಳಬೇಕು. ನಾವು ಪರಮಾತ್ಮನಲ್ಲ, ಅಥವಾ ನಮ್ಮಲ್ಲಿ ಪರಮಾತ್ಮ ವ್ಯಾಪಿಸಿಲ್ಲ. ಎಲ್ಲರಲ್ಲಿ ಆತ್ಮವು ವ್ಯಾಪಿಸಿದೆ. ಆತ್ಮವು ಶರೀರದ ಆಧಾರದಿಂದ ಪಾತ್ರವನ್ನು ಅಭಿನಯಿಸುತ್ತದೆ. ಇದನ್ನು ಗಟ್ಟಿ ನಿಶ್ಚಯ ಮಾಡಿಸಿರಿ. ಒಳ್ಳೆಯದು. ಆ ಬಾಬಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಸಹ ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರದ ಅವಧಿ ಇಷ್ಟಿದೆ ಎಂದು ಬೇರೆ ಯಾರಿಗೂ ತಿಳಿದಿಲ್ಲ. ತಂದೆಯೇ ಶಿಕ್ಷಕನ ರೂಪದಲ್ಲಿ ಕುಳಿತು ತಿಳಿಸುತ್ತಾರೆ. ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ. ಈ ಚಕ್ರವು ಅನಾದಿಯಾಗಿ ತಯಾರಾಗಿದೆ. ಇದು ಸರಿಯಾಗಿದೆ. ಹೇಗೆ ತಯಾರಾಗಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಸತ್ಯಯುಗ, ತ್ರೇತಾಯುಗಗಳು ಕಳೆದು ಹೋದವು. ಇದನ್ನು ಬರೆದಿಟ್ಟುಕೊಳ್ಳಿ. ಅವುಗಳನ್ನು ಸ್ವರ್ಗ ಮತ್ತು ಸೆಮಿ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಎಲ್ಲಿ ದೇವತೆಗಳ ರಾಜ್ಯವಿತ್ತು ಅಲ್ಲಿ 16 ಕಲೆಗಳು, ನಂತರ 14 ಕಲೆಗಳಿದ್ದವು. ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಸ್ಥಳವು ಹಳೆಯದಾಗಲೇಬೇಕು. ಸತ್ಯಯುಗದ ಪ್ರಭಾವ ಬಹಳ ದೊಡ್ಡದಿದೆ. ಹೆಸರೇ ಸ್ವರ್ಗ, ಹೆವೆನ್. ಹೊಸ ಪ್ರಪಂಚವನ್ನು ಸತ್ಯಯುಗ ಎಂದು ಕರೆಯಲಾಗುತ್ತದೆ. ಇದರ ಮಹಿಮೆಯನ್ನೇ ಮಾಡಬೇಕು. ಹೊಸ ಪ್ರಪಂಚದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ. ಮೊದಲು ತಂದೆಯ ಪರಿಚಯ, ನಂತರ ಚಕ್ರದ ಪರಿಚಯ ನೀಡಲಾಗುತ್ತದೆ. ಚಿತ್ರಗಳು ಕೂಡ ನಿಮಗೆ ನಿಶ್ಚಯ ಮಾಡಿಸುವುದಕ್ಕಿವೆ. ಈ ಸೃಷ್ಟಿ ಚಕ್ರವು ಸುತ್ತುತ್ತಾ ಇರುತ್ತದೆ. ಸತ್ಯಯುಗ, ತ್ರೇತಾಯುಗಗಳು ಕಳೆದು ಹೋದವು. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯವಿತ್ತು. ಇದು ಅರ್ಧ ಕಲ್ಪವಾಯಿತು. ಈ ಕಲ್ಪದ ಆಯುಷ್ಯ 5,000 ವರ್ಷಗಳು.
ಈಗ ಸೂರ್ಯವಂಶಿ ಚಂದ್ರವಂಶಿ ಎಂದು ಬುದ್ಧಿಯಲ್ಲಿ ಕುಳಿತಿತ್ತು. ವಿಷ್ಣುಪುರಿಯೇ ಬದಲಾಗಿ ಮತ್ತೆ ರಾಮ ಸೀತೆಯ ಪುರಿಯಾಗುತ್ತದೆ. ಅವರ ವಂಶಾವಳಿಯೂ ನಡೆಯುತ್ತದಲ್ಲವೇ? 2 ಯುಗಗಳು ಕಳೆದು ಹೋದವು. ಈಗ ದ್ವಾಪರ ಯುಗದಲ್ಲಿ ರಾವಣನ ರಾಜ್ಯ ಬರುತ್ತದೆ. ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೆ. ವಿಕಾರದ ಪದ್ಧತಿ ಶುರುವಾಗುತ್ತದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ. ಚಿತ್ರವನ್ನು ತೋರಿಸಬೇಕು, ಮೌಖಿಕವಾಗಿಯೂ ತಿಳಿಸಬೇಕು. ತಂದೆಯು ನಮಗೆ ಶಿಕ್ಷಕನಾಗಿ ಈ ರೀತಿ ಕಲಿಸುತ್ತಾರೆ. ಬಾಬಾ ಸ್ವಯಂ ಬಂದು ಪರಿಚಯ ಕೊಡುತ್ತಾರೆ. ಪತಿತರನ್ನು ಪಾವನರನ್ನಾಗಿ ಮಾಡಲು ನಾನು ಬರುತ್ತೇನೆ ಎಂದು ಸ್ವಯಂ ಹೇಳುತ್ತಾರೆ. ಹಾಗಾದರೆ ನನಗೆ ಶರೀರವು ಅವಶ್ಯವಾಗಿ ಬೇಕಲ್ಲವೇ? ಇಲ್ಲದಿದ್ದರೆ ನಾನು ಹೇಗೆ ಮಾತನಾಡಲಿ? ನಾನು ಚೈತನ್ಯ, ಸತ್ಯ ಮತ್ತು ಅಮರನಾಗಿದ್ದೇನೆ. ಸತೋ ರಜೋ ತಮೋ ಗುಣಗಳಲ್ಲಿ ಆತ್ಮವು ಬರುತ್ತದೆ. ಆತ್ಮವೇ ಪತಿತ ಮತ್ತು ಪಾವನವಾಗುತ್ತದೆ. ಆದ್ದರಿಂದ ಪತಿತ ಆತ್ಮ ಮತ್ತು ಪಾವನ ಆತ್ಮ ಎಂದು ಹೇಳಲಾಗುತ್ತದೆ. ಆತ್ಮದಲ್ಲಿ ಎಲ್ಲ ಸಂಸ್ಕಾರಗಳಿವೆ. ಕಳೆದ ಜನ್ಮದ ಕರ್ಮ ಅಥವಾ ವಿಕರ್ಮದ ಸಂಸ್ಕಾರವನ್ನು ಆತ್ಮವು ಹೊತ್ತು ತರುತ್ತದೆ. ಸತ್ಯಯುಗದಲ್ಲಿ ವಿಕರ್ಮಗಳು ನಡೆಯುವುದೇ ಇಲ್ಲ. ಕರ್ಮ ಮಾಡುತ್ತಾರೆ, ಪಾತ್ರ ಅಭಿನಯಿಸುತ್ತಾರೆ, ಆದರೆ ಆ ಕರ್ಮಗಳು ಅಕರ್ಮವಾಗುತ್ತವೆ. ಗೀತೆಯಲ್ಲಿಯೂ ಸಹ ಹೇ ಅರ್ಜುನ, ನಾನು ನಿನಗೆ ಕರ್ಮದ ಗತಿಯನ್ನು ತಿಳಿಸುತ್ತೇನೆ ಎಂಬ ಪದವಿದೆ. ಈಗ ನೀವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಬಾಬಾ ಬಂದಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಪ್ರಪಂಚವನ್ನು ಬದಲಾಯಿಸುತ್ತಾರೆ. ಎಲ್ಲಿ ಕರ್ಮಗಳು ಅಕರ್ಮವಾಗುತ್ತವೆಯೋ ಅದನ್ನು ಸತ್ಯಯುಗ ಎನ್ನಲಾಗುತ್ತದೆ. ಎಲ್ಲಿ ಕರ್ಮಗಳು ವಿಕರ್ಮವಾಗುತ್ತವೆಯೋ ಅದನ್ನು ಕಲಿಯುಗ ಎನ್ನಲಾಗುತ್ತದೆ. ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ಬಾಬಾ 2 ಕಡೆಯ ವಿಷಯಗಳನ್ನು ತಿಳಿಸುತ್ತಾರೆ. ಸತ್ಯಯುಗ ತ್ರೇತಾಯುಗಗಳು ಪವಿತ್ರ ಪ್ರಪಂಚಗಳಾಗಿವೆ. ಅಲ್ಲಿ ಯಾವುದೇ ಪಾಪ ನಡೆಯುವುದಿಲ್ಲ. ಯಾವಾಗ ರಾವಣನ ರಾಜ್ಯವಾಗುತ್ತದೆಯೋ ಆಗಲೇ ಪಾಪಗಳು ನಡೆಯುತ್ತವೆ. ಅಲ್ಲಿ ವಿಕಾರದ ಹೆಸರು ಇರುವುದಿಲ್ಲ. ಚಿತ್ರಗಳು ಸಮಾನವಾಗಿವೆ. ರಾಮರಾಜ್ಯ ಮತ್ತು ರಾವಣನ ರಾಜ್ಯ ಎಂದು ಹೇಳುತ್ತಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಇದು ಶಿಕ್ಷಣವಾಗಿದೆ. ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರಗಳಲ್ಲಿ ಸುಳ್ಳು ಕಥೆಗಳನ್ನು ಬರೆದಿದ್ದಾರೆ. ಇದನ್ನು ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ ಮತ್ತು ನೆನಪು ಮಾಡಿ. ಪ್ರತಿಯೊಂದು ಯುಗವು 1250 ವರ್ಷಗಳದ್ದಾಗಿದೆ. 4 ಯುಗಗಳನ್ನು ಸ್ಮರಿಸಲಾಗುತ್ತದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅವುಗಳನ್ನು ಸ್ವಾಸ್ತಿಕ್ ಎಂದು ಕರೆಯುತ್ತಾರೆ. ಲೆಕ್ಕದ ಪುಸ್ತಕ ಮುಂತಾದವುಗಳನ್ನು ಮಾಡುವಾಗ ಇದೇ ಗುರುತನ್ನು ಕೊಡುತ್ತಾರೆ. ಆದರೆ ಅರ್ಥವೇ ಗೊತ್ತಿಲ್ಲ. ಇದನ್ನು ವಿಭಾಗಿಸಲಾಗಿದೆ. ಈ ಶಿಕ್ಷಣವು ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ತಂದೆಯ ನೆನಪು ಬಂದಾಗ ಸೃಷ್ಟಿ ಚಕ್ರವು ಬುದ್ಧಿಯಲ್ಲಿ ಬರುತ್ತದೆ. ಸೆಕೆಂಡಿನಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ವರ್ಣಿಸಲು ಸಮಯ ಹಿಡಿಯುವುದಿಲ್ಲ. ಇವುಗಳ 3 ಮುಖ್ಯ ಕಾರಂಜಿಗಳಿವೆ. ಇಷ್ಟು ದೊಡ್ಡ ವೃಕ್ಷದಲ್ಲಿ ಹೀಗೆ ಬರುತ್ತದೆ. ಬೀಜ ಮತ್ತು ವೃಕ್ಷವು ಸೆಕೆಂಡಿನಲ್ಲಿ ನೆನಪಿಗೆ ಬರುತ್ತದೆ. ಇದು ಬೀಜ, ಇದು ಹರಡಿರುವ ವೃಕ್ಷ. ಹೀಗೆ ಇವರಿಂದ ಫಲ ಸಿಗುತ್ತದೆ. ಈ ಬೇಹದ್ದಿನ ಮನುಷ್ಯ ಸೃಷ್ಟಿರೂಪಿ ವೃಕ್ಷ ಹೇಗಿದೆ, ಇದರ ರಹಸ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಸತ್ಯಯುಗ ತ್ರೇತಾಯುಗದಲ್ಲಿ ಪವಿತ್ರ ದೇವಿ ದೇವತೆಗಳಿರುತ್ತಾರೆ. ರಾವಣನ ರಾಜ್ಯ ಶುರುವಾದಾಗ ಅಪವಿತ್ರರಾಗುತ್ತಾರೆ. ಮಕ್ಕಳಿಗೆ ಎಲ್ಲವನ್ನೂ ತಿಳಿಸಲಾಗಿದೆ. ಅರ್ಧ ಕಲ್ಪ ಯಾರ ವಂಶಾವಳಿ ನಡೆಯುತ್ತದೆ ಎಂದು. ನಂತರ ರಾವಣನ ರಾಜ್ಯವಾದಾಗ ಸತ್ಯಯುಗ ತ್ರೇತಾಯುಗದ ನಿವಾಸಿಗಳು ದ್ವಾಪರ ಯುಗದ ನಿವಾಸಿಗಳಾಗುತ್ತಾರೆ. ವೃಕ್ಷವು ಬೆಳೆಯುತ್ತಾ ಹೋಗುತ್ತದೆ ಎಂದು ನಿಮಗೆ ತಿಳಿದಿದೆ. ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯವಾಗುತ್ತದೆ. ವಿಕಾರಿಗಳಾಗುತ್ತಾರೆ. ನೀವು 84 ಜನ್ಮಗಳ ಬಗ್ಗೆ ತಿಳಿಸಬೇಕು. ರಾವಣನ ರಾಜ್ಯದಲ್ಲಿ ಆಯುಸ್ಸು ಕೂಡ ಕಡಿಮೆಯಾಗುತ್ತದೆ. ತಂದೆಯಿಂದ ಸಿಕ್ಕ ಆಸ್ತಿಯು ಅರ್ಧ ಕಲ್ಪ ನಡೆಯಿತು. ಜ್ಞಾನವನ್ನು ತಿಳಿಸಿ ಆಸ್ತಿಯನ್ನು ನೀಡಿದರು ಅಥವಾ ಪ್ರಾರಬ್ಧವನ್ನು ಅನುಭವಿಸಿದರು. ಅಂದರೆ ಸತ್ಯ ತ್ರೇತಾಯುಗದಲ್ಲಿ ಸುಖವನ್ನು ಪಡೆದರು. ಅದನ್ನು ಸುಖಧಾಮ ಸತ್ಯಯುಗ ಎಂದು ಕರೆಯಲಾಗುತ್ತದೆ. ಅಲ್ಲಿ ದುಃಖವಿರುವುದೇ ಇಲ್ಲ. ಎಷ್ಟು ಸುಲಭವಾಗಿ ತಿಳಿಸಲಾಗುತ್ತದೆ. ಒಬ್ಬರಿಗೆ ತಿಳಿಸುತ್ತೀರೋ ಅಥವಾ ಅನೇಕರಿಗೆ ತಿಳಿಸುತ್ತೀರೋ
ಅವರು ಗಮನ ಕೊಡುತ್ತಿದ್ದಾರೆಯೇ, ಅರ್ಥ ಮಾಡಿಕೊಳ್ಳುತ್ತಿದ್ದಾರೆಯೇ ಎನ್ನುವುದನ್ನು ನೋಡಬೇಕು. ಅವರು ಹೂ ಎನ್ನುತ್ತಿದ್ದಾರೆ, ನೋಟ್ ಮಾಡಿಕೊಳ್ಳುತ್ತಾ ಹೋಗಿ ಎಂದು ಹೇಳಿ. ಏನಾದರೂ ಸಂಶಯ ಇದ್ದರೆ ಕೇಳಿ. ಯಾರಿಗೂ ತಿಳಿಯದ ವಿಷಯವನ್ನು ನಾವು ತಿಳಿಸುತ್ತೇವೆ. ನಿಮಗೆ ಏನೂ ತಿಳಿಯದಿದ್ದರೆ ಮತ್ತೆ ಏನನ್ನು ಕೇಳುತ್ತೀರಿ? ತಿಳುವಳಿಕೆ ಇಲ್ಲದವರು ಏನನ್ನೂ ಕೇಳಲು ಸಾಧ್ಯವಿಲ್ಲ. ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಅವಶ್ಯವಾಗಿ ಬುದ್ಧಿವಂತರು. ತಿಳುವಳಿಕೆ ಇಲ್ಲದವರಿಗೆ ತಿಳಿಸಬೇಕಾಗುತ್ತದೆ. ಬಾಬಾರವರನ್ನು ನಾವು ಏನು ಕೇಳಬಹುದು? ಬಾಬಾ ಈ ಇಡೀ ಬೇಹದ್ದಿನ ವೃಕ್ಷದ ಜ್ಞಾನವನ್ನು ನೀಡುತ್ತಾರೆ. ಈ ಜ್ಞಾನವನ್ನು ಈಗ ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ನೀವು 84 ಜನ್ಮಗಳ ಚಕ್ರದಲ್ಲಿ ಹೇಗೆ ಬರುತ್ತೀರಿ ಎನ್ನುವುದನ್ನು ತಂದೆ ತಿಳಿಸಿದ್ದಾರೆ. ಇದನ್ನು ಚೆನ್ನಾಗಿ ನೋಟ್ ಮಾಡಿಕೊಂಡು ನಂತರ ವಿಚಾರ ಸಾಗರ ಮಂಥನ ಮಾಡಬೇಕು. ಶಿಕ್ಷಕರು ಪ್ರಬಂಧವನ್ನು ಬರೆಯಲು ಕೊಟ್ಟಾಗ ಹೇಗೆ ಮನೆಗೆ ಹೋಗಿ ರಿವೈಸ್ ಮಾಡುತ್ತಾರೋ ಹಾಗೆಯೇ ನೀವು ಈ ಜ್ಞಾನವನ್ನು ನೀಡುತ್ತೀರಿ. ನಂತರ ಅವರು ಏನು ಬರೆಯುತ್ತಾರೆ ನೋಡಿ, ಕೇಳುತ್ತಾ ಇರಿ. ಒಂದೊಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಾ? ಶಿಕ್ಷಕರು ತಿಳಿಸಿಕೊಟ್ಟರು, ಇನ್ನುಳಿದದ್ದು ಗುರುವಿನ ಕರ್ತವ್ಯ. ಪತಿತರನ್ನು ಪಾವನರನ್ನಾಗಿ ಮಾಡಲು ತಂದೆಯನ್ನು ಕರೆಯಲಾಗುತ್ತದೆ. ಆತ್ಮವು ಪಾವನವಾದರೆ ನಂತರ ಶರೀರವು ಪಾವನವಾಗಿ ಸಿಗುತ್ತದೆ. ಬಂಗಾರ ಹೇಗಿರುತ್ತದೆಯೋ ಹಾಗೆಯೇ ಆಭರಣ ತಯಾರಾಗುತ್ತದೆ. 24 ಕ್ಯಾರೆಟ್ ಬಂಗಾರಕ್ಕೆ ಕಲಬೆರಕೆ ಮಾಡದಿದ್ದರೆ ಆಭರಣಗಳು ಕೂಡ ಸತೋಪ್ರಧಾನವಾಗಿರುತ್ತವೆ. ಕಲಬೆರಕೆ ಮಾಡುವುದರಿಂದ ತಮೋಪ್ರಧಾನವಾಗುತ್ತವೆ. ಈ ಸೃಷ್ಟಿಯು ಮೊದಲು ಭಾರತದಲ್ಲಿ 24 ಕ್ಯಾರೆಟ್ ಅಪ್ಪಟ ಚಿನ್ನದ ಪಕ್ಷಿಯಾಗಿತ್ತು, ಅಂದರೆ ಸತೋಪ್ರಧಾನ ಪ್ರಪಂಚವಾಗಿತ್ತು. ಈಗ ತಮೋಪ್ರಧಾನವಾಗಿದೆ. ಮೊದಲು ಪ್ಯೂರ್ ಬಂಗಾರವಿತ್ತು. ಹೊಸ ಪ್ರಪಂಚ ಪ್ಯೂರ್ ಪವಿತ್ರ, ಹಳೆಯ ಪ್ರಪಂಚ ಅಪವಿತ್ರ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಬೇರೆ ಯಾವ ಮನುಷ್ಯ ಗುರುಗಳಿಗೂ ತಿಳಿದಿಲ್ಲ. ಹೇ ತಂದೆಯೇ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಅದು ಗುರುವಿನ ಕೆಲಸ. ವಾನಪ್ರಸ್ಥ ಸ್ಥಿತಿಯಲ್ಲಿ ಮನುಷ್ಯರು ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ವಾಣಿಗಿಂತ ಅತೀತವಾದ ಸ್ಥಿತಿ ಅಂದರೆ ಶಬ್ದಕ್ಕಿಂತ ದೂರವಾದ ಸ್ಥಿತಿಯು ನಿರಾಕಾರಿ ಪ್ರಪಂಚದಲ್ಲಿದೆ. ಅಲ್ಲಿ ಮಹಾನ್ ಆತ್ಮಗಳು ಇರುತ್ತವೆ. ಇದು ಸಾಕಾರಿ ಪ್ರಪಂಚ. ಇವೆರಡರ ಮಿಲನ ಇಲ್ಲಿದೆ. ಅಲ್ಲಿ ಶರೀರವಿಲ್ಲ. ಅಲ್ಲಿ ಯಾವುದೇ ಕರ್ತವ್ಯ ಅಥವಾ ಕರ್ಮ ನಡೆಯುವುದಿಲ್ಲ. ತಂದೆಯಲ್ಲಿ ನಾಟಕದ ಯೋಜನೆಯಂತೆ ಸಂಪೂರ್ಣ ಜ್ಞಾನವಿದೆ. ಅವರನ್ನು ನಾಲೆಡ್ಜ್ಫುಲ್ ಚೈತನ್ಯ ಎಂದು ಕರೆಯಲಾಗುತ್ತದೆ. ಅವರು ಸತ್ಯ, ಚೈತನ್ಯ, ಆನಂದ ಸ್ವರೂಪರಾಗಿದ್ದಾರೆ. ಈ ಕಾರಣದಿಂದ ಅವರನ್ನು ನಾಲೆಡ್ಜ್ಫುಲ್ ಎಂದು ಕರೆಯಲಾಗುತ್ತದೆ. ಬೀಜದಲ್ಲಿ ಸೃಷ್ಟಿರೂಪಿ ವೃಕ್ಷದ ಜ್ಞಾನವಿರುತ್ತದೆ ಅಲ್ಲವೇ? ಅದೇ ಜ್ಞಾನವನ್ನು ತಿಳಿಸುತ್ತಾರೆ. ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಹೇ ಪತಿತ ಪಾವನ, ನಾಲೆಡ್ಜ್ಫುಲ್ ಬಾಬಾ, ಶಿವಬಾಬಾ. ಅವರ ಹೆಸರು ಯಾವಾಗಲೂ ಶಿವ ಎಂದೇ ಇರುತ್ತದೆ. ಉಳಿದ ಆತ್ಮಗಳೆಲ್ಲವೂ ಪಾತ್ರ ಅಭಿನಯಿಸಲು ಬರುತ್ತವೆ. ಆದ್ದರಿಂದ ಬೇರೆ ಬೇರೆ ಹೆಸರು ರೂಪಗಳನ್ನು ಇಟ್ಟುಕೊಳ್ಳುತ್ತವೆ. ತಂದೆಯನ್ನು ಕರೆಯುತ್ತಾರೆ, ಆದರೆ ಅವರಿಗೆ ಏನೂ ತಿಳುವಳಿಕೆ ಇರುವುದಿಲ್ಲ. ತಂದೆಯು ನಿಮ್ಮನ್ನು ಪಾವನ ಪ್ರಪಂಚಕ್ಕೆ ಕರೆದೊಯ್ಯಲು ಅವಶ್ಯವಾಗಿ ರಥವೂ ಬೇಕಲ್ಲವೇ? ಆದ್ದರಿಂದ ತಂದೆ ತಿಳಿಸುತ್ತಾರೆ, ಪ್ರೀತಿಯ ಮಕ್ಕಳೇ, ನಾನು ಅನೇಕ ಜನ್ಮಗಳ ಅಂತ್ಯದಲ್ಲಿರುವವರ ತನುವಿನಲ್ಲಿ ಬರುತ್ತೇನೆ. ಅವರು ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ರಾಜರಿಗೂ ರಾಜರನ್ನಾಗಿ ಮಾಡಲು ಭಾಗ್ಯಶಾಲಿ ರಥದಲ್ಲಿ ಬರಬೇಕಾಗುತ್ತದೆ. ಮೊದಲ ನಂಬರ್ನಲ್ಲಿ ಶ್ರೀಕೃಷ್ಣ, ಅವನು ಹೊಸ ಪ್ರಪಂಚದ ಮಾಲೀಕ. ನಂತರ ಅವರೇ ಕೆಳಗಿಳಿಯುತ್ತಾರೆ. ಸೂರ್ಯವಂಶಿಯಿಂದ ಚಂದ್ರವಂಶಿ, ಚಂದ್ರವಂಶಿಯಿಂದ ವೈಶ್ಯವಂಶಿ, ವೈಶ್ಯವಂಶಿಯಿಂದ ಶೂದ್ರವಂಶಿ, ನಂತರ ಬ್ರಾಹ್ಮಣ ವಂಶಿಯಾಗುತ್ತಾರೆ. ಗೋಲ್ಡನ್ ನಿಂದ ಸಿಲ್ವರ್, ಕಾಪರ್, ಐರನ್ ಏಜ್ಗೆ ಬರುತ್ತಾರೆ. ಈಗ ಮತ್ತೆ ನೀವು ಐರನ್ ನಿಂದ ಗೋಲ್ಡನ್ ಆಗುತ್ತಿದ್ದೀರಿ. ತಂದೆ ಹೇಳುತ್ತಾರೆ, ಕೇವಲ ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿರಿ. ಯಾರಲ್ಲಿ ಪ್ರವೇಶ ಮಾಡಿದ್ದೇನೋ ಅವರ ಆತ್ಮಕ್ಕೆ ಈ ಜ್ಞಾನವು ಸ್ವಲ್ಪವೂ ಇರಲಿಲ್ಲ. ಇವರಲ್ಲಿ ನಾನು ಪ್ರವೇಶಿಸುತ್ತೇನೆ. ಆದ್ದರಿಂದ ಇವರನ್ನು ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ಇಲ್ಲದಿದ್ದರೆ ಎಲ್ಲರಿಗಿಂತ ಶ್ರೇಷ್ಠರು ಈ ಲಕ್ಷ್ಮೀನಾರಾಯಣರಲ್ಲವೇ? ಇವರಲ್ಲಿ ಪ್ರವೇಶಿಸಬೇಕಿತ್ತು, ಆದರೆ ಇವರಲ್ಲಿ ಪರಮಾತ್ಮ ಪ್ರವೇಶಿಸುವುದಿಲ್ಲ. ಆದ್ದರಿಂದ ಇವರನ್ನು ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ.
ರಥದಲ್ಲಿ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡಬೇಕೆಂದರೆ ಅವಶ್ಯವಾಗಿ ಕಲಿಯುಗ ತಮೋಪ್ರಧಾನವಾಗಿರಬೇಕಲ್ಲವೇ? ನಾನು ಅನೇಕ ಜನ್ಮಗಳ ಅಂತ್ಯದಲ್ಲಿ ಬರುತ್ತೇನೆ ಎಂದು ಸ್ವಯಂ ತಂದೆ ಹೇಳುತ್ತಾರೆ. ಗೀತೆಯಲ್ಲಿ ಈ ಪದವು ನಿಖರವಾಗಿದೆ. ಗೀತೆಯನ್ನೇ ಸರ್ವಶಾಸ್ತ್ರಮಯ ಶಿರೋಮಣಿ ಎಂದು ಕರೆಯಲಾಗುತ್ತದೆ. ಈ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ಬ್ರಾಹ್ಮಣ ಕುಲ ಮತ್ತು ದೇವತಾ ಕುಲದ ಸ್ಥಾಪನೆ ಮಾಡುತ್ತಾರೆ. ಉಳಿದವರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಇವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅನೇಕ ಜನ್ಮಗಳ ಅಂತ್ಯದಲ್ಲಿ ಅಂದರೆ ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಬೀಜರೂಪನಾಗಿದ್ದೇನೆ. ಕೃಷ್ಣನು ಸತ್ಯಯುಗದ ನಿವಾಸಿ. ಅವನನ್ನು ಬೇರೆ ಕಡೆ ನೋಡಲು ಸಾಧ್ಯವಿಲ್ಲ. ಪುನರ್ಜನ್ಮದಲ್ಲಿ ಹೆಸರು, ರೂಪ, ದೇಶ, ಕಾಲ ಎಲ್ಲವೂ ಬದಲಾಗುತ್ತದೆ. ಮುಖ ಚೆಹರೆಯೇ ಬದಲಾಗುತ್ತದೆ. ಮೊದಲು ಸಣ್ಣ ಮಗು, ನಂತರ ಜಾಣನಾಗುತ್ತಾನೆ, ನಂತರ ದೊಡ್ಡವನಾಗುತ್ತಾನೆ. ನಂತರ ಆ ಶರೀರವನ್ನು ಬಿಟ್ಟು ಬೇರೆ ಸಣ್ಣ ಶರೀರವನ್ನು ತೆಗೆದುಕೊಳ್ಳಬೇಕು. ಇದು ಮಾಡಲ್ಪಟ್ಟಿರುವ ಆಟ, ನಾಟಕದಲ್ಲಿ ನಿಗದಿಯಾಗಿದೆ. ಬೇರೆ ಶರೀರವನ್ನು ತೆಗೆದುಕೊಂಡರೆ ಅವನನ್ನು ಕೃಷ್ಣ ಎಂದು ಕರೆಯುವುದಿಲ್ಲ. ಆ ಬೇರೆ ಶರೀರಕ್ಕೆ ಹೆಸರು ಮುಂತಾದವು ಬೇರೆಯೇ ಇರುತ್ತದೆ ಅಲ್ಲವೇ? ಕೃಷ್ಣ ಇನ್ನೊಂದು ಜನ್ಮ ಪಡ್ಕೊಂಡ ಅಂದ್ರೆ ಅಲ್ಲಿಯ ಹೆಸರು, ರೂಪ, ಶರೀರ, ಸಮಯ ಎಲ್ಲ ಚೇಂಜ್ ಆಗಿರತ್ತೆ. ಪ್ರಪಂಚದ ಇತಿಹಾಸ, ಭೂಗೋಳ ಅಕ್ಷರಶಃ ಪುನರಾವರ್ತನೆಯಾಗುತ್ತದೆ. ಆದ್ದರಿಂದ ಈ ನಾಟಕವು ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಸತೋ, ರಜೋ, ತಮೋ ಗುಣಗಳಿಗೆ ಬರಲೇಬೇಕು. ಸೃಷ್ಟಿಯ ಹೆಸರು, ಯುಗದ ಹೆಸರು ಎಲ್ಲವೂ ಬದಲಾಗುತ್ತದೆ. ಈಗ ಇದು ಸಂಗಮ ಯುಗ. ನಾನು ಸಂಗಮದಲ್ಲಿಯೇ ಬರುತ್ತೇನೆ. ನಾನು ನಿಮಗೆ ಇಡೀ ಪ್ರಪಂಚದ ಇತಿಹಾಸ, ಭೂಗೋಳ, ಸತ್ಯವನ್ನು ತಿಳಿಸುತ್ತೇನೆ. ಆದಿಯಿಂದ ಅಂತ್ಯದವರೆಗೆ ಬೇರೆ ಯಾರಿಗೂ ಇದು ಗೊತ್ತಿಲ್ಲ. ಸತ್ಯಯುಗದ ಆಯಸ್ಸು ಎಷ್ಟಿತ್ತು ಎಂದು ತಿಳಿಯದ ಕಾರಣ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ. ಯಾರಾದರೂ ಹೊಸಬರಿದ್ದರೂ ಸಹ ಬರವಣಿಗೆ ಸರಿಯಾಗಿದ್ದರೆ ಗಮನದಲ್ಲಿರುತ್ತದೆ. ಇದನ್ನು ನಾವು ಒಳಗಿನಿಂದ ಗಟ್ಟಿ ಮಾಡಿಕೊಳ್ಳಬೇಕು. ತಂದೆಯು ತಂದೆ, ಶಿಕ್ಷಕ ಮತ್ತು ಗುರು ಆಗಿದ್ದಾರೆ. ಅವರು ಮತ್ತೆ ಸತೋಪ್ರಧಾನರಾಗಲು ದೊಡ್ಡ ಯುಕ್ತಿಯನ್ನು ತಿಳಿಸುತ್ತಾರೆ. ಗೀತೆಯಲ್ಲಿಯೂ ಇದೆ, ದೇಹ ಸಹಿತ ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ವಾಪಸ್ ತಮ್ಮ ಮನೆಗೆ ಅವಶ್ಯವಾಗಿ ಹೋಗಬೇಕು. ಭಕ್ತಿ ಮಾರ್ಗದಲ್ಲಿ ಭಗವಂತನ ಬಳಿ ಹೋಗಲು ಎಷ್ಟು ಪರಿಶ್ರಮ ಪಡುತ್ತಾರೆ. ಅದು ಮುಕ್ತಿಧಾಮ, ಕರ್ಮದಿಂದ ಮುಕ್ತ. ನಾವು ನಿರಾಕಾರಿ ಪ್ರಪಂಚಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇವೆ. ಪಾತ್ರಧಾರಿ ಮನೆಗೆ ಹೋದರೆ ಪಾತ್ರದಿಂದ ಮುಕ್ತನಾದಂತೆ ಅಲ್ಲವೇ? ನಮಗೆ ಮುಕ್ತಿ ಸಿಗಲಿ ಎಂದು ಎಲ್ಲರೂ ಬಯಸುತ್ತಾರೆ. ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಈ ನಾಟಕವು ಅನಾದಿ ಅವಿನಾಶಿಯಾಗಿದೆ. ಕೆಲವರು ಹೇಳುತ್ತಾರೆ, ಈ ಬಂದು ಹೋಗುವ ಪಾತ್ರ ನಮಗೆ ಇಷ್ಟವಿಲ್ಲ ಎಂದು. ಆದರೆ ಇದರಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಇದು ಅನಾದಿ ನಾಟಕವಾಗಿ ತಯಾರಾಗಿದೆ. ಒಬ್ಬರೂ ಸಹ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಅವು ಅನೇಕ ಪ್ರಕಾರದ ಮನುಷ್ಯ ಮತಗಳಾಗಿವೆ. ಇದು ಶ್ರೀಮತದಂತೆ ಶ್ರೇಷ್ಠರನ್ನಾಗಿ ಮಾಡುವುದಕ್ಕಾಗಿದೆ. ಮನುಷ್ಯರನ್ನು ಶ್ರೇಷ್ಠರೆಂದು ಕರೆಯುವುದಿಲ್ಲ. ದೇವತೆಗಳನ್ನು ಕರೆಯಲಾಗುತ್ತದೆ. ಅವರ ಮುಂದೆ ಎಲ್ಲರೂ ನಮಸ್ಕರಿಸುತ್ತಾರೆ. ಅಂದ ಮೇಲೆ ಅವರು ಶ್ರೇಷ್ಠರಾದರು ಅಲ್ಲವೇ? ಆದರೆ ಇದು ಕೂಡ ಯಾರಿಗೂ ತಿಳಿದಿಲ್ಲ. ಆದ್ದರಿಂದ 84 ಜನ್ಮಗಳನ್ನು ತೆಗೆದುಕೊಳ್ಳಲೇಬೇಕು ಎಂದು ನಿಮಗೆ ಗೊತ್ತಿದೆ. ಕೃಷ್ಣನು ದೇವತೆ, ವೈಕುಂಠದ ರಾಜಕುಮಾರ. ಅವನು ಇಲ್ಲಿಗೆ ಹೇಗೆ ಬರುತ್ತಾನೆ? ಅಥವಾ ಅವನು ಗೀತೆಯನ್ನು ತಿಳಿಸಲಿಲ್ಲ, ಕೇವಲ ದೇವತೆಯಾಗಿದ್ದನು. ಆದ್ದರಿಂದ ಅಸುರರು ಅವರನ್ನು ಪೂಜಿಸುತ್ತಾರೆ. ದೇವತೆಗಳನ್ನು ದೇವತೆಗಳು ಪೂಜಿಸುವುದಿಲ್ಲ. ಯಾರಲ್ಲಿ ಕೊರತೆಗಳಿವೆ, ಕೆಟ್ಟ ಗುಣಗಳಿವೆ, ಅವರು ಪೂಜಿಸುತ್ತಾರೆ. ಏಕೆಂದರೆ ದೇವತೆಗಳು ಪಾವನರಾಗಿದ್ದಾರೆ, ಸ್ವತಃ ಪತಿತರಾಗಿದ್ದಾರೆ. ಅವರು ಹೇಳುತ್ತಾರೆ, ಅಂದ್ರೆ ಮನುಷ್ಯರು ಹೇಳುತ್ತಾರೆ, ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವುದೇ ಗುಣವಿಲ್ಲ. ನೀವೇ ನನ್ನ ಮೇಲೆ ದಯೆ ತೋರಿಸಿ, ನೀವು ನಮ್ಮನ್ನು ಅಂತವರನ್ನಾಗಿ ಮಾಡಿ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಶಿವನ ಮುಂದೆ ಹೋಗಿ ನಮಗೆ ಮುಕ್ತಿ ನೀಡಿ ಎಂದು ಹೇಳುತ್ತಾರೆ. ಅವರು ಎಂದಿಗೂ ಜೀವನ್ ಮುಕ್ತಿ ಅಥವಾ ಜೀವನ ಬಂಧನಕ್ಕೆ ಬರುವುದಿಲ್ಲ. ಅಂದ್ರೆ ಶಿವಬಾಬಾ ಜೀವನ್ ಮುಕ್ತಿ, ಜೀವನ ಬಂಧನಕ್ಕೆ ಬರುವುದಿಲ್ಲ. ಅವರನ್ನು ಮುಕ್ತಿ ನೀಡಿ ಎಂದು ಕರೆಯುತ್ತಾರೆ. ಜೀವನ್ ಮುಕ್ತಿಯನ್ನು ಅವರೇ ನೀಡುತ್ತಾರೆ ಅಥವಾ ಎರಡನ್ನೂ ನೀಡಿ ಎನ್ನುತ್ತಾರೆ. ಆದರೆ ಬುದ್ಧಿಯೇ ಇಲ್ಲ. ಕೇಳುತ್ತಾರೆ ಕೂಡ. ಮತ್ತೆ ಕಲ್ಲು ಮಣ್ಣುಗಳಲ್ಲಿದ್ದಾನೆ ಎಂದು ಹೇಳುತ್ತಾರೆ.
ಕಚ್ಚಾವತಾರ, ಮಚ್ಚಾವತಾರ, ವರಹ ಅವತಾರ, ಪರಶುರಾಮ ಅವತಾರ, ಇದನ್ನು ಮಾಡಿದರು ಅದನ್ನು ಮಾಡಿದರು ಎನ್ನುತ್ತಾರೆ. ಈಗ ತಂದೆಯು ಅಂತಹದ್ದೇನೂ ಮಾಡುವುದಿಲ್ಲ, ಏನೂ ಇಲ್ಲ. ಯಾವ ಮನುಷ್ಯನು ಶಿವನ ಅಥವಾ ಬ್ರಹ್ಮ ವಿಷ್ಣು ಶಂಕರರ ಅಥವಾ ಲಕ್ಷ್ಮೀನಾರಾಯಣರ ಚಟುವಟಿಕೆಗಳನ್ನು ತಿಳಿದುಕೊಂಡಿಲ್ಲ. ಕೃಷ್ಣನ ಬಗ್ಗೆ ಎಷ್ಟು ನಿಂದನೆಗಳನ್ನು ಬರೆದಿದ್ದಾರೆ. ಕೇವಲ ಲಕ್ಷ್ಮೀನಾರಾಯಣರ ಬಗ್ಗೆ ಯಾವುದೇ ತಪ್ಪು ಕಳಂಕವನ್ನು ಹಚ್ಚಿಲ್ಲ. ಲಕ್ಷ್ಮಿಯಿಂದ ಹಣವನ್ನು ಪಡೆಯಬೇಕು ಎಂದು ತಿಳಿದಿದ್ದಾರೆ. ಅಂಬೆಯ ಮುಂದೆ, ಜಗದಂಬೆಯ ಮುಂದೆ ಹೋಗಿ ಅವರಿಂದ ಬಹಳಷ್ಟು ವಸ್ತುಗಳನ್ನು ಕೇಳುತ್ತಾರೆ. ಪುತ್ರ ಬೇಕು, ಇದು ಬೇಕು ಎಂದು. ಲಕ್ಷ್ಮಿಯಿಂದ ಕೇವಲ ಹಣ ಸಿಗುತ್ತದೆ. ಅವರ ಬಳಿ ಅಪಾರ ಹಣವಿದೆ ಎಂದು ತಿಳಿದಿದ್ದಾರೆ. ಈಗ ಬಾಬಾ ಮತ್ತು ಮಮ್ಮ ಯಾರ ಮಕ್ಕಳು ನಾವು, ಅವರು ನಮಗೆ ಅಪಾರ ಸಂಪತ್ತನ್ನು ನೀಡುತ್ತಾರೆ ಎಂದು ನಿಮಗೆ ತಿಳಿದಿದೆ. ಸತ್ಯಯುಗದಲ್ಲಿ ಕಾಯಿಲೆ ಮುಂತಾದವು ಏನೂ ಇರುವುದಿಲ್ಲ. ಮನುಷ್ಯರು ತಿಳುವಳಿಕೆ ಇಲ್ಲದೆ ಬೇಡಿಕೆಗಳನ್ನು ಇಡುತ್ತಾ ಇರುತ್ತಾರೆ. ತಿಳುವಳಿಕೆ ಇಲ್ಲದವರು ಅವಶ್ಯವಾಗಿ ದುಃಖಿಗಳೇ ಆಗಿರುತ್ತಾರೆ. ಅಪಾರ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಈ ಎಲ್ಲಾ ವಿಷಯಗಳು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಮಾಯಾ ಪ್ರೂಫ್ ಭವ. ಯಾವಾಗಲೂ ಮಾಯಾ ಪ್ರೂಫ್ ಆಗಿದ್ದೀರಾ ಅಥವಾ ಮಾಯೆಯ ಪ್ರಭಾವ ಉಂಟಾಗುತ್ತದೆಯೇ? ಯಾವಾಗ ತಂದೆಯ ಸಂಘವನ್ನು ಬಿಡುತ್ತೀರೋ ಆಗ ಪ್ರಭಾವ ಉಂಟಾಗುತ್ತದೆ. ಸಂಘ ಬಿಟ್ಟಿರುವುದನ್ನು ನೋಡಿ ಮಾಯೆಯು ತನ್ನ ಪೆಟ್ಟನ್ನು ಕೊಡುತ್ತದೆ. ಸದಾ ತಂದೆಯ ಸಂಘದಲ್ಲಿದ್ದರೆ, ಸದಾ ತಂದೆಯ ಜೊತೆಯಲ್ಲಿದ್ದರೆ ಮಾಯೆಯ ಪೆಟ್ಟು ಬೀಳಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲಿ ತಂದೆ ಇದ್ದಾರೋ ಅಲ್ಲಿ ಮಾಯೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಸದಾ ಕಂಬೈನ್ಡ್ ಆಗಿದ್ದರೆ ಮಾಯಾ ಪ್ರೂಫ್ ಆಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.